ಇನ್ನೊಂದು ಕಡೆ ಜಮ್ಮು ಕಾಶ್ಮೀರ. ನಾವು ಸಾಧಾರಣವಾಗಿ ಕನ್ಯಾಕುಮಾರಿಯನ್ನು ಭಾರತಾಂಬೆಯ ಪಾದ ಅಂತ ಕರಿತೀವಿ. ಅದನ್ನು ಹಿಂದೂ ಮಹಾಸಾಗರ ಪ್ರತಿ ಸಲ ತೊಳೀತಾ ಇರುತ್ತೆ ಅಂತ ಹೇಳ್ತೀವಿ. ಆಮೇಲೆ ಸಾಧಾರಣವಾಗಿ ಒಂದು ಕಿರೀಟ ಹಾಕಿದಾಗ, ಒಂದು ಮುಂಡಾಸು ಕಿರೀಟ ಕಟ್ಟಿದಾಗ ಅದು ಜಮ್ಮು ಕಾಶ್ಮೀರ ಥರನೇ ಕಾಣುತ್ತೆ. ಭಾರತಕ್ಕೆ ಒಂದು ಕಿರೀಟ ಪ್ರಾಯ ಜಮ್ಮು ಕಾಶ್ಮೀರ. ನಿಜ ಹೇಳಬೇಕು ಅಂತಂದರೆ ಈ ಜಮ್ಮು ಕಾಶ್ಮೀರಕ್ಕಾಗಿ ಎಷ್ಟು ಹೋರಾಟಗಳಾಯಿತು, ಏನೇನೆಲ್ಲ ಆಯಿತು ನಮ್ಗೆ ಗೊತ್ತಿದೆ. ನಮ್ಮ ಬಜೆಟ್ನ ಅತಿ ಹೆಚ್ಚು ಭಾಗ ಆ ಭೂಭಾಗವನ್ನು ಕಾಯ್ದುಕೊಳ್ಳೋದಕ್ಕೆ ನಾವು ಕಾಪಿಡ್ತೀವಿ. ಸಮ್ಟೈಮ್ಸ್ ಅನಿಸ್ಬೋದಂತೆ, ಒಂದು ಲೆಕ್ಕ ಕೇಳಿದ್ದೀನಿ. ಅಂದರೆ ಇದಕ್ಕೆಷ್ಟು ಖರ್ಚು ವೆಚ್ಚ ಮಾಡ್ತೀವಿ ನಾವು, ಆ ಖರ್ಚು ವೆಚ್ಚ ಇಲ್ಲದೇ ಇದ್ದರೆ ಹೇಗೆ ಅಂತೇಳಿ. ಆದರೆ ಕೇರಳದವನಾಗಲಿ, ಕರ್ನಾಟಕದವನಾಗಿರಲಿ, ಅಸ್ಸಾಂನವನಾಗಿರಲಿ, ಕಾಶ್ಮೀರ ಇಲ್ಲದೇ ಇದ್ದರೆ ಭಾರತ ಏನ್ರಿ? ಕಾಶ್ಮೀರ ನಮ್ಮ ಅವಿಭಾಜ್ಯ ಅಂಗ. ಅಲ್ಲಿ ಕಾಶ್ಮೀರ ವಿಚಾರ ಬಂದಾಗ, ಜಮ್ಮು ಕಾಶ್ಮೀರ ವಿಚಾರ ಬಂದಾಗ ಮಲಯಾಳಿ, ತೆಲುಗು, ತಮಿಳು ಅಂತ ಬರೋದಿಲ್ಲ, ನಮ್ಮದು ಅಂತ ಬರುತ್ತೆ. ಆದರೆ ನಮ್ಮ ಭೂಪಟದಲ್ಲೇ ನಾವು ಜಮ್ಮು ಕಾಶ್ಮೀರ ಮತ್ತು ಅಕ್ಷಯ್ ಚೀನನ್ನು ಹಾಕದೇ ಇದ್ದರೆ ಅದಕ್ಕಿಂತ ದೊಡ್ಡ ದುರ್ದೈವ ಯಾವುದು? ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧಿಯವರು 100 ವರ್ಷಗಳ ಹಿಂದೆ, ಕರೆಕ್ಟಾಗಿ 100 ವರ್ಷಗಳ ಹಿಂದೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದರು. ಕಾಂಗ್ರೆಸ್ ಅಧಿವೇಶನ ಅಂತಂದರೆ ಈಗಿನ AICC ಅಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಂಥ ಆ ಕಾಂಗ್ರೆಸ್ ಅಂದರೆ ಎಲ್ಲರೂ ಇದ್ರು. ಅದರಲ್ಲಿ ಮಹಾತ್ಮ ಗಾಂಧಿಯವರು ಭಾಗವಹಿಸಿದಂಥ ಬೆಳಗಾವಿ ಅಧಿವೇಶನ ಒಂದೇ ಒಂದು ಕರ್ನಾಟಕದಲ್ಲಿ ಮಹಾತ್ಮ ಗಾಂಧಿ ಅವರು ಭಾಗವಹಿಸಿದಂಥ ಅಧಿವೇಶನ, ಅದೊಂಥರ ಇತಿಹಾಸ. ಆದರೆ ಒಂದೇ ಒಂದು ಮಹಾತ್ಮ ಗಾಂಧಿ ಫೋಟೋಗಳಲ್ಲಿ ಕಾಣ್ತಾ ಇಲ್ಲ, ಈ ಒಂದು ಚಿತ್ರ ಬಿಟ್ಟರೆ. ಅಲ್ಲೊಂದು ಭಾರತದ ಭೂಪಟ ಹಾಕಿದ್ದಾರೆ. ಅದರಲ್ಲಿ ಜಮ್ಮು ಕಾಶ್ಮೀರ ಇಲ್ಲ, ಅಕ್ಷಯ್ ಚೀನ್ ಇಲ್ಲ. ಭಾರತ ಭೂಪಟ ಅಂದರೆ ಕಾಂಗ್ರೆಸ್ಗೆ ಅದೇನು ಸಿಟ್ಟೋ ಏನೋ, ಪದೇ ಪದೇ ಕಾಶ್ಮೀರವನ್ನು ಮರೆತೇ ಬಿಡುತ್ತೆ. ಈಗ ಕಾಂಗ್ರೆಸ್ ಮಾಡಿರೋ ಎಡವಟ್ಟು ಕೋಲಾಹಲ ಎಬ್ಬಿಸಿದೆ. ಬನ್ನಿ ಇದರ ಬಗ್ಗೆ ಒಂದು ಸ್ಟೋರಿ ನಿಮ್ಮ ಮುಂದೆ. ಭಾರತದ ನಕ್ಷೆಗೆ ಕಾಂಗ್ರೆಸ್ನಿಂದ ಅವಮಾನ. ಶತಮಾನೋತ್ಸವ ಬ್ಯಾನರ್ನಲ್ಲಿ POK ಮಾಯ. ಗಡಿನಾಡು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಹಾಕಿದ್ದ ಗಾಂಧಿ ಭಾರತ ಬ್ಯಾನರ್ಗೆ ಈಗ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅಧಿವೇಶನ ನಡೆಸಿ 100 ವರ್ಷ ತುಂಬಿದೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಅತಿದೊಡ್ಡ ಸಮಾವೇಶ ಆಯೋಜನೆ ಮಾಡಿದೆ. ಇದರ ಬೆನ್ನಲ್ಲೇ ಕಟ್ಟಿರುವ ಕೆಲವು ಬ್ಯಾನರ್ಗಳಲ್ಲಿ ಭಾರತ ನಕ್ಷೆಯನ್ನ ತಿರುಚಿರುವುದು ಕಂಡು ಬಂದಿದೆ. ಕಾಂಗ್ರೆಸ್ನ ಬ್ಯಾನರ್ನಲ್ಲಿ ಭಾರತದ ಭೂಪಟದಲ್ಲಿ ಕಾಶ್ಮೀರದ ಕೆಲವು ಭಾಗ ನಾಪತ್ತೆ ವಿಚಾರವಾಗಿ ಟ್ವೀಟ್ ಮಾಡಿರುವ ಬಿಜೆಪಿ, ಕಾಂಗ್ರೆಸ್ ಪಕ್ಷ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ದಾರೆ ಎರೆದುಕೊಟ್ಟಿದೆ, ಇದು ದೇಶದ್ರೋಹದ ಕೆಲಸ ಎಂದು ಕಿಡಿಕಾರಿದೆ. ಅಖಂಡ ಭಾರತ ಏನಿದೆ ನಮ್ಮದು, ಆ ಅಖಂಡ ಭಾರತವನ್ನು ಒಡೆದಂಥವ್ರು ಇದೇ ಕಾಂಗ್ರೆಸ್ ಅವರು. ನೆಹರು ಅವರು ಪ್ರಧಾನಮಂತ್ರಿ ಆಗಬೇಕು, ಎಲ್ಲಿ ಬೇರೆಯವರು ಅಥವಾ ಜಿನ್ನಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆಗ್ಬಿಡ್ತಾರೋ ಅಂತೇಳಿ ಭಾರತವನ್ನು ಅವರ ಸ್ವಾರ್ಥ, ಪ್ರಧಾನಮಂತ್ರಿ ಆಗಬೇಕು ನೆಹರು ಅಂತೇಳಿ ಭಾರತವನ್ನು ಒಡೆದ್ರವರು. ಒಂದು ಪೂರ್ವ ಪಾಕಿಸ್ತಾನ, ಒಂದು ಪಶ್ಚಿಮ ಪಾಕಿಸ್ತಾನ ಮಾಡಿದ್ರು. ಈಗ ಭಾರತದ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ನಾವು ವಿಶ್ವಸಂಸ್ಥೆಯಲ್ಲಿ ಪದೇ ಪದೇ ವಿಚಾರ ರೈಸ್ ಆದಾಗೂ ಕೂಡ ನಾವು ಇದೇ ಚಿತ್ರವನ್ನು ನಾವು ತೋರಿಸ್ತಾ ಇದ್ದೀವಿ. ಜಮ್ಮು ಕಾಶ್ಮೀರದ ಪೂರ್ತಿ ಚಿತ್ರ ಅಖಂಡ ಇವತ್ತೇನು ಉಳಿದಿದೆ ಅದನ್ನು. ಆದರೆ ಇವತ್ತು ಕಾಂಗ್ರೆಸ್ ಅವರು ಅದನ್ನು ತೆಗೆದುಹಾಕಿದ್ದಾರೆ. ನಾಳೆ ಗಾಂಧಿ ಪ್ರತಿಮೆ ಮುಂದೆ ಬಿಜೆಪಿ ಧರಣಿ. ಬೆಂಗಳೂರಿನಲ್ಲೇ ವಿಧಾನಸೌಧದ ಮುಂದೆ ಮಹಾತ್ಮ ಗಾಂಧಿಯ ಪ್ರತಿಮೆ ಮುಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಶಾಸಕರುಗಳು, ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರುಗಳು ನಾಳೆ ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ಬೆಳಗ್ಗೆ 10:30ಗೆ ನಾವು ಧರಣಿಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ಸಜ್ಜಾಗಿದ್ದು, ಅತ್ತ DCM DK ಶಿವಕುಮಾರ್ ಪಾಪ ಯಾರೋ ಗೊತ್ತಿಲ್ಲದೆ ಹಾಕಿಸಿದ್ದಾರೆ, ನಾವು ಆ ಬ್ಯಾನರ್ ತೆಗೆಸಿದ್ದೇವೆ ಎಂದು ಸಬೂಬು ಕೊಟ್ಟಿದ್ದಾರೆ. ಯಾರೋ ಪಾಪ ಅವ್ರಿಗೆ ಗೊತ್ತಿಲ್ಲದೆ ಯಾರೋ ಏನೋ ಒಂದು ಹಾಕಿರ್ಬೋದು ಇಲ್ಲಿ ಲೋಕಲಲ್ಲಿ ಅಷ್ಟೇ. ಅದನ್ನ ನಮ್ಗೆ ಗೊತ್ತಾಯ್ತು ತಕ್ಷಣ ಯಾರೋ ಪೋಸ್ಟ್ ಮಾಡಿದ್ರು, ವಿ ಆರ್ ಜಸ್ಟ್ ರಿಮೂವಿಂಗ್ ಇಟ್. ಪಾಪ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ವಿಲ್ ನಾಟ್ ಮೇಕ್. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ. ಪದೇ ಪದೇ ಕಾಂಗ್ರೆಸ್ ಈ ರೀತಿಯ ಎಡವಟ್ಟು ಮಾಡುತ್ತಿದ್ದು ದೇಶದ ಜನರನ್ನ ಕೆರಳುವಂತೆ ಮಾಡುತ್ತಿದೆ. ಇನ್ಮೇಲಾದ್ರೂ ಕಾಂಗ್ರೆಸ್ ತನ್ನ ತಪ್ಪುಗಳಿಂದ ಬುದ್ಧಿ ಕಲಿಯಲಿ. ಮೈಲಾರಿ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇನ್ನೊಂದು ಕಡೆ ಜಮ್ಮು ಕಾಶ್ಮೀರ. ನಾವು ಸಾಧಾರಣವಾಗಿ ಕನ್ಯಾಕುಮಾರಿಯನ್ನು ಭಾರತಾಂಬೆಯ ಪಾದ ಅಂತ ಕರಿತೀವಿ. ಅದನ್ನು ಹಿಂದೂ ಮಹಾಸಾಗರ ಪ್ರತಿ ಸಲ ತೊಳೀತಾ ಇರುತ್ತೆ ಅಂತ ಹೇಳ್ತೀವಿ. ಆಮೇಲೆ ಸಾಧಾರಣವಾಗಿ ಒಂದು ಕಿರೀಟ ಹಾಕಿದಾಗ,
ಒಂದು ಮುಂಡಾಸು ಕಿರೀಟ ಕಟ್ಟಿದಾಗ ಅದು ಜಮ್ಮು ಕಾಶ್ಮೀರ ಥರನೇ ಕಾಣುತ್ತೆ. ಭಾರತಕ್ಕೆ ಒಂದು ಕಿರೀಟ ಪ್ರಾಯ ಜಮ್ಮು ಕಾಶ್ಮೀರ. ನಿಜ ಹೇಳಬೇಕು ಅಂತಂದರೆ ಈ ಜಮ್ಮು ಕಾಶ್ಮೀರಕ್ಕಾಗಿ ಎಷ್ಟು ಹೋರಾಟಗಳಾಯಿತು, ಏನೇನೆಲ್ಲ ಆಯಿತು ನಮ್ಗೆ ಗೊತ್ತಿದೆ. ನಮ್ಮ ಬಜೆಟ್ನ ಅತಿ ಹೆಚ್ಚು ಭಾಗ ಆ ಭೂಭಾಗವನ್ನು ಕಾಯ್ದುಕೊಳ್ಳೋದಕ್ಕೆ ನಾವು ಕಾಪಿಡ್ತೀವಿ. ಸಮ್ಟೈಮ್ಸ್ ಅನಿಸ್ಬೋದಂತೆ, ಒಂದು 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 ಲೆಕ್ಕ ಕೇಳಿದ್ದೀನಿ. ಅಂದರೆ ಇದಕ್ಕೆಷ್ಟು ಖರ್ಚು ವೆಚ್ಚ ಮಾಡ್ತೀವಿ ನಾವು, ಆ ಖರ್ಚು ವೆಚ್ಚ ಇಲ್ಲದೇ ಇದ್ದರೆ ಹೇಗೆ ಅಂತೇಳಿ. ಆದರೆ ಕೇರಳದವನಾಗಲಿ, ಕರ್ನಾಟಕದವನಾಗಿರಲಿ, ಅಸ್ಸಾಂನವನಾಗಿರಲಿ, ಕಾಶ್ಮೀರ ಇಲ್ಲದೇ ಇದ್ದರೆ ಭಾರತ ಏನ್ರಿ? ಕಾಶ್ಮೀರ ನಮ್ಮ ಅವಿಭಾಜ್ಯ ಅಂಗ. ಅಲ್ಲಿ ಕಾಶ್ಮೀರ ವಿಚಾರ ಬಂದಾಗ, ಜಮ್ಮು ಕಾಶ್ಮೀರ ವಿಚಾರ ಬಂದಾಗ ಮಲಯಾಳಿ, ತೆಲುಗು, ತಮಿಳು ಅಂತ ಬರೋದಿಲ್ಲ, ನಮ್ಮದು ಅಂತ ಬರುತ್ತೆ. ಆದರೆ ನಮ್ಮ ಭೂಪಟದಲ್ಲೇ ನಾವು ಜಮ್ಮು ಕಾಶ್ಮೀರ ಮತ್ತು ಅಕ್ಷಯ್ ಚೀನನ್ನು ಹಾಕದೇ ಇದ್ದರೆ ಅದಕ್ಕಿಂತ ದೊಡ್ಡ ದುರ್ದೈವ ಯಾವುದು? ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧಿಯವರು 100 ವರ್ಷಗಳ ಹಿಂದೆ, ಕರೆಕ್ಟಾಗಿ 100 ವರ್ಷಗಳ ಹಿಂದೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದರು. ಕಾಂಗ್ರೆಸ್ ಅಧಿವೇಶನ ಅಂತಂದರೆ ಈಗಿನ AICC ಅಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಂಥ ಆ ಕಾಂಗ್ರೆಸ್ ಅಂದರೆ ಎಲ್ಲರೂ ಇದ್ರು ಅದರಲ್ಲಿ. ಮಹಾತ್ಮ ಗಾಂಧಿಯವರು ಭಾಗವಹಿಸಿದಂಥ ಬೆಳಗಾವಿ ಅಧಿವೇಶನ, ಒಂದೇ ಒಂದು ಕರ್ನಾಟಕದಲ್ಲಿ ಮಹಾತ್ಮ ಗಾಂಧಿ ಅವರು ಭಾಗವಹಿಸಿದಂಥ ಅಧಿವೇಶನ, ಅದೊಂಥರ ಇತಿಹಾಸ. ಆದರೆ ಒಂದೇ ಒಂದು ಮಹಾತ್ಮ ಗಾಂಧಿ ಫೋಟೋಗಳಲ್ಲಿ ಕಾಣ್ತಾ ಇಲ್ಲ, ಈ ಒಂದು ಚಿತ್ರ ಬಿಟ್ಟರೆ. ಅಲ್ಲೊಂದು ಭಾರತದ ಏನು ಭೂಪಟ ಹಾಕಿದ್ದಾರೆ, ಅದರಲ್ಲಿ ಜಮ್ಮು ಕಾಶ್ಮೀರ ಇಲ್ಲ, ಅಕ್ಷಯ್ ಚೀನ್ ಇಲ್ಲ. ಭಾರತ ಭೂಪಟ ಅಂದರೆ ಕಾಂಗ್ರೆಸ್ಗೆ ಅದೇನು ಸಿಟ್ಟೋ ಏನು, ಪದೇ ಪದೇ ಕಾಶ್ಮೀರವನ್ನು ಮರೆತೇ ಬಿಡುತ್ತೆ. ಈಗ ಕಾಂಗ್ರೆಸ್ ಮಾಡಿರೋ ಎಡವಟ್ಟು ಕೋಲಾಹಲ ಎಬ್ಬಿಸಿದೆ. ಬನ್ನಿ ಇದರ ಬಗ್ಗೆ ಒಂದು ಸ್ಟೋರಿ ನಿಮ್ಮ ಮುಂದೆ. ಭಾರತದ ನಕ್ಷೆಗೆ ಕಾಂಗ್ರೆಸ್ನಿಂದ ಅವಮಾನ. ಶತಮಾನೋತ್ಸವ ಬ್ಯಾನರ್ನಲ್ಲಿ POK ಮಾಯ. ಗಡಿನಾಡು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಹಾಕಿದ್ದ ಗಾಂಧಿ ಭಾರತ ಬ್ಯಾನರ್ಗೆ ಈಗ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅಧಿವೇಶನ ನಡೆಸಿ 100 ವರ್ಷ ತುಂಬಿದೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಅತಿ ದೊಡ್ಡ ಸಮಾವೇಶ ಆಯೋಜನೆ ಮಾಡಿದೆ. ಇದರ ಬೆನ್ನಲ್ಲೇ ಕಟ್ಟಿರುವ ಕೆಲವು ಬ್ಯಾನರ್ಗಳಲ್ಲಿ ಭಾರತ ನಕ್ಷೆಯನ್ನ ತಿರುಚಿರುವುದು ಕಂಡು ಬಂದಿದೆ. ಕಾಂಗ್ರೆಸ್ನ ಬ್ಯಾನರ್ನಲ್ಲಿ ಭಾರತದ ಭೂಪಟದಲ್ಲಿ ಕಾಶ್ಮೀರದ ಕೆಲವು ಭಾಗ ನಾಪತ್ತೆ ವಿಚಾರವಾಗಿ ಟ್ವೀಟ್ ಮಾಡಿರುವ ಬಿಜೆಪಿ, ಕಾಂಗ್ರೆಸ್ ಪಕ್ಷ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ದಾರೆ ಎರೆದುಕೊಟ್ಟಿದೆ, ಇದು ದೇಶದ್ರೋಹದ ಕೆಲಸ ಎಂದು ಕಿಡಿಕಾರಿದೆ. ಅಖಂಡ ಭಾರತ ಏನಿದೆ ನಮ್ಮದು, ಆ ಅಖಂಡ ಭಾರತವನ್ನು ಒಡೆದಂಥವ್ರು ಇದೇ ಕಾಂಗ್ರೆಸ್ ಅವರು. ನೆಹರು ಅವರು ಪ್ರಧಾನಮಂತ್ರಿ ಆಗಬೇಕು, ಎಲ್ಲಿ ಬೇರೆಯವರು ಅಥವಾ ಜಿನ್ನಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆಗ್ಬಿಡ್ತಾರೋ ಅಂತೇಳಿ ಭಾರತವನ್ನು ಅವರ ಸ್ವಾರ್ಥ, ಪ್ರಧಾನಮಂತ್ರಿ ಆಗಬೇಕು ನೆಹರು ಅಂತೇಳಿ ಭಾರತವನ್ನು ಒಡೆದ್ರವರು. ಒಂದು ಪೂರ್ವ ಪಾಕಿಸ್ತಾನ, ಒಂದು ಪಶ್ಚಿಮ ಪಾಕಿಸ್ತಾನ ಮಾಡಿದ್ರು. ಈಗ ಭಾರತದ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ನಾವು ವಿಶ್ವಸಂಸ್ಥೆಯಲ್ಲಿ ಪದೇ ಪದೇ ವಿಚಾರ ರೈಸ್ ಆದಾಗೂ ಕೂಡ ನಾವು ಇದೇ ಚಿತ್ರವನ್ನು ನಾವು ತೋರಿಸ್ತಾ ಇದ್ದೀವಿ. ಜಮ್ಮು ಕಾಶ್ಮೀರದ ಪೂರ್ತಿ ಚಿತ್ರ ಅಖಂಡ ಇವತ್ತೇನು ಉಳಿದಿದೆ ಅದನ್ನು. ಆದರೆ ಇವತ್ತು ಕಾಂಗ್ರೆಸ್ ಅವರು ಅದನ್ನು ತೆಗೆದುಹಾಕಿದ್ದಾರೆ. ನಾಳೆ ಗಾಂಧಿ ಪ್ರತಿಮೆ ಮುಂದೆ ಬಿಜೆಪಿ ಧರಣಿ. ಬೆಂಗಳೂರಿನಲ್ಲೇ ವಿಧಾನಸೌಧದ ಮುಂದೆ ಮಹಾತ್ಮ ಗಾಂಧಿಯ ಪ್ರತಿಮೆ ಮುಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಶಾಸಕರುಗಳು, ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರುಗಳು ನಾಳೆ ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ಬೆಳಗ್ಗೆ 10:30ಗೆ ನಾವು ಧರಣಿಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ಸಜ್ಜಾಗಿತ್ತು. ಅತ್ತ DCM DK ಶಿವಕುಮಾರ್ ಪಾಪ ಯಾರೋ ಗೊತ್ತಿಲ್ಲದೆ ಹಾಕಿಸಿದ್ದಾರೆ, ನಾವು ಆ ಬ್ಯಾನರ್ ತೆಗೆಸಿದ್ದೇವೆ ಎಂದು ಸಬೂಬು ಕೊಟ್ಟಿದ್ದಾರೆ. ಯಾರೋ ಪಾಪ ಅವ್ರಿಗೆ ಗೊತ್ತಿಲ್ಲದೆ ಯಾರೋ ಏನೋ ಒಂದು ಹಾಕಿರ್ಬೋದು ಇಲ್ಲಿ ಲೋಕಲಲ್ಲಿ ಅಷ್ಟೇ. ಅದನ್ನು ನಮ್ಗೆ ಗೊತ್ತಾಯ್ತು ತಕ್ಷಣ ಯಾರೋ ಪೋಸ್ಟ್ ಮಾಡಿದ್ರು, ವಿ ಆರ್ ಜಸ್ಟ್ ರಿಮೂವಿಂಗ್ ಇಟ್. ಪಾಪ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ವಿಲ್ ನಾಟ್ ಮೇಕ್. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ. ಪದೇ ಪದೇ ಕಾಂಗ್ರೆಸ್ ಈ ರೀತಿಯ ಎಡವಟ್ಟು ಮಾಡುತ್ತಿದ್ದು ದೇಶದ ಜನರನ್ನ ಕೆರಳುವಂತೆ ಮಾಡುತ್ತಿದೆ. ಇನ್ಮೇಲಾದ್ರೂ ಕಾಂಗ್ರೆಸ್ ತನ್ನ ತಪ್ಪುಗಳಿಂದ ಬುದ್ಧಿ ಕಲಿಯಲಿ. ಮೈಲಾರಿ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.